ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ ಎಂಬ ಸಂಸ್ಥೆ ಪತ್ರಿಕಾ ಧರ್ಮ ಯಾವ ರೀತಿ ಬಂದು ನಿಂತಿದೆ ಅನ್ನೋದನ್ನು ಸಮೀಕ್ಷೆ ಮಾಡಿ ಪ್ರತಿ ವರ್ಷ ಹೇಳ್ತಾ ಇದೆ. ಒಟ್ಟು 180 ದೇಶಗಳ ಏನು ಸಮೀಕ್ಷೆ ಇದೆ ಅದರಲ್ಲಿ ನಮ್ಮ ದೇಶದ ಪರಿಸ್ಥಿತಿ 159ನೇ ಸ್ಥಾನಕ್ಕೆ ಬಂದು ನಿಂತಿದೆ. ಅಂದರೆ ಸಂಪೂರ್ಣವಾಗಿ ಖುಷಿದಿದೆ ಅಂತ ಹೇಳ್ಬೋದು. ಒಟ್ಟು 180 ದೇಶಗಳಲ್ಲಿ ಅಪಾಯಕಾರಿಯಲ್ಲಿ 135 ದೇಶಗಳ ಏನು ಪತ್ರಿಕಾ ಸ್ವಾತಂತ್ರ್ಯ ಇದೆ ಅದು ಕಸಿದುಕೊಂಡಿದೆ ಅಂತ ಹೇಳ್ಬೋದು. ಒಟ್ಟು 36 ದೇಶಗಳಲ್ಲಿ ಪತ್ರಕರ್ತರಿಗೆ ಅಪಾಯಕಾರಿ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ನರೇಂದ್ರ ಮೋದಿ ಅವರು ಬಂದ ನಂತರ ಕೂಡ ಇದು ಕುಸಿತನ ಇದೆ. ಇದಕ್ಕೆ ಸರ್ಕಾರಗಳು ಕಾರಣ. ನಂತರ ಉದ್ಯಮಗಳು ಅವರು ಜಾಹೀರಾತು ನೀಡಿ ಇದನ್ನು ನಿಯಂತ್ರಣ ಮಾಡ್ತಾಯಿದ್ದಾರೆ ಅಂತ ಪ್ರತಿ ವರ್ಷ 3-4 ಜನ ಪತ್ರಕರ್ತರ ಕೊಲೆ ಆಗ್ತಾಯಿದೆ. ನಂತರ ಕಾಶ್ಮೀರದಲ್ಲಿ ಅಂತೂ ಪತ್ರಕರ್ತರಿಗೆ ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಅರೆ ಸೇನಾಪಡೆಗಳು ಪೊಲೀಸರು ಯಾವುದೇ ವಿಚಾರಣೆ ಇಲ್ಲದೆ ಅವ್ರನ್ನ ಬಂಧಿಸ್ತಾ ಇದ್ದಾರೆ. ಇದು ಸರ್ಕಾರದ ನಡೆಯನ್ನು ಯಾರು ಟೀಕಿಸ್ತಾರೆ ಅಥವಾ ಜನರಿಗೆ ಸತ್ಯ ಸಂದೇಶವನ್ನು ಹೇಳ್ತಾರೆ ಅವ್ರ ಪರಿಸ್ಥಿತಿ ಇದು. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಯಾವುದಾದ್ರೂ ಒಂದು ವೈರಲ್ ಆದರೆ ಅದಕ್ಕೆ ಧಮಕಿಗಳು ಕೂಡ ಬರ್ತವೆ. ಹೀಗಾಗಿ ಪತ್ರಕರ್ತರ ಸ್ಥಿತಿ ಭಾಳ ಚಿಂತಾಜನಕ ಆಗಿದೆ. ಸಮಾಜಕ್ಕೆ ಸತ್ಯ ಹೇಳುವಂಥ ಪತ್ರಕರ್ತರ ಸಂಖ್ಯೆ ಬಹಳ ಕಡಿಮೆ ಇದೆ. ಇದೇ ಅದಕ್ಕೆ ಕಾರಣ. ಜನ ಅವ್ರ ಬೆಂಬಲಕ್ಕೆ ಇರೋದಿಲ್ಲ, ಸರ್ಕಾರಗಳು ಇರೋದಿಲ್ಲ, ಪೊಲೀಸರು ಇರೋದಿಲ್ಲ, ರಾಜಕಾರಣಿಗಳು ಇರೋದಿಲ್ಲ. ಹೀಗಾಗಿ ಸತ್ಯವಂತ ಪತ್ರಕರ್ತರಿಗೆ ಕಾಲ ಭಾಳ ಕಠಿಣ ಇದೆ ಅಂತ ಹೇಳ್ಬೋದು. ಇನ್ನು ನರೇಂದ್ರ ಮೋದಿ ಅವರು ಬಂದ ನಂತರ ಪತ್ರಿಕಾ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಕುಸಿದಿದೆ 10 ವರ್ಷಗಳಲ್ಲಿ. ಅದಕ್ಕೂ ಮೊದಲು ಮನಮೋಹನ್ ಸಿಂಗ್ ಇದ್ದಾಗ ಕೂಡ ಇಂಥ ಸ್ಥಿತಿ ಇರಲಿಲ್ಲ. 124ನೇ ಸ್ಥಾನದಲ್ಲಿತ್ತು. ಅದು ಈಗ 159ನೇ ಸ್ಥಾನದಲ್ಲಿ ನಾವು ಬಂದು ನಿಂತಿದ್ದೇವೆ. ಹೀಗಾಗಿ ಜನರಿಗೆ ಸತ್ಯ ಗೊತ್ತಾಗ್ತಾ ಇಲ್ಲ. ಇವರು ಜಾಹೀರಾತುವನ್ನು ಕೊಟ್ಟ ಇದನ್ನು ನಿಯಂತ್ರಣ ಮಾಡ್ತಾಯಿದ್ದಾರೆ. ಇನ್ನು ನರೇಂದ್ರ ಮೋದಿ ಅವರ 2014ರಲ್ಲಿ ಅಧಿಕಾರಕ್ಕೆ ಏರಿದಿಂದಲೂ ಕೂಡ ಭಾರತೀಯ ಮಾಧ್ಯಮವು ಅಘೋಷಿತ ತುರ್ತು ಪರಿಸ್ಥಿತಿಯ ಮಟ್ಟವನ್ನು ತಲುಪಿದೆ. ದೇಶದ ಮಾಧ್ಯಮದ ಹೆಚ್ಚಿನ ಸಂಸ್ಥೆಗಳು ನಡೆಸುವಂಥ ಉದ್ಯಮಗಳು ಮತ್ತು BJPಯ ಮಧ್ಯೆ ಉತ್ತಮ ಸಂಬಂಧವು ಕಳೆದ 10 ವರ್ಷಗಳಿಂದ ಈಚೆಗೆ ಗಟ್ಟಿಯಾಗುತ್ತಲೇ ಸಾಗಿದೆ ಎಂದು ವರದಿಯಲ್ಲಿ ವಿವರಿಸಲಾಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್ ಗ್ರೂಪ್ನ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರು ಪ್ರಧಾನಿ ಮೋದಿ ಅವರ ಖಾಸಾ ಸ್ನೇಹಿತರು. ಅಂಬಾನಿ ಅವರು ಸುಮಾರು 70ಕ್ಕೂ ಅಧಿಕ ಮಾಧ್ಯಮ ಸಂಸ್ಥೆಗಳನ್ನು ನಡೆಸುತ್ತಿದ್ದಾರೆ. ಈ ಮಾಧ್ಯಮ ಸಂಸ್ಥೆಗಳ ಸುದ್ದಿಗಳು ಸುಮಾರು 80 ಕೋಟಿ ಜನರನ್ನು ತಲುಪಿಸುತ್ತವೆ. ಭಾರತ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿ NDTVಯ ಬಹುತ್ವ ತತ್ವವನ್ನು ಅನುಸರಿಸಿಕೊಂಡು ಪತ್ರಿಕೋದ್ಯಮ ನಡೆಸುತ್ತಿತ್ತು. ಆದರೆ 2022ರ ಅಂತ್ಯದ ಹೊತ್ತಿಗೆ ಪ್ರಧಾನಿ ಮೋದಿ ಅವರ ಮತ್ತೊಬ್ಬ ಖಾಸಾ ಸ್ನೇಹಿತ ಶ್ರೀಮಂತ ಉದ್ಯಮಿ ಗೌತಮ್ ಅದಾನಿ ಅವರು NDTVಯನ್ನು ಸ್ವಾಧೀನಪಡಿಸಿಕೊಂಡರು, ಅಂದರೆ ಖರೀದಿ ಮಾಡಿದರು. ಅಲ್ಲಿಗೆ ಬಹುತ್ವ ತತ್ವದ ಕೆಲಸ ಮಾಡುತ್ತಿದ್ದ ಪತ್ರಿಕೋದ್ಯಮ ಅಂತ್ಯ ಕಂಡಿತು ಎಂದು ವರದಿಯಲ್ಲಿ ಹೇಳಲಾಗ್ತಾ ಇದೆ. ನಂತರ ಇತ್ತೀಚಿನ ವರ್ಷಗಳಲ್ಲಿ ಮೋದಿ ಮೀಡಿಯಾ ಅಂದರೆ ರಾಜಕಾರಣಿ ನಿರ್ದಿಷ್ಟವಾದ ಮೋದಿಯವರ ತೊಡೆ ಮೇಲೆ ಕೂರುವ ನಾಯಿಯಂತೆ ಇರುವ ಮಾಧ್ಯಮಗಳು ಅಂತ ಹೇಳ್ಬೋದು. ಇವರ ಸಂಖ್ಯೆ ಹೆಚ್ಚಾಗಿ ಏರಿಕೆ ಆಗ್ತಾಯಿದೆ. ಇವುಗಳು BJP ಪರವಾಗಿ ಪ್ರಚಾರವನ್ನು ಮಾಡಿದವು. ಒತ್ತಡ ಇರೋದು ಮತ್ತು ಪ್ರಭಾವ ಬೀರೋ ಮುಖಾಂತರವಾಗಿ ಭಾರತದಲ್ಲಿ ಬಹುತ್ವ ತತ್ವದ ಪತ್ರಿಕೋದ್ಯಮನ ಕಟ್ಟಕಡೆಯಲ್ಲಿ ನಿಲ್ಲಿಸಲಾಗಿದೆ. ಕೇಂದ್ರ ಸರ್ಕಾರದ ಕುರಿತು ಕಟ್ಟುವಾಗಿ ನೇರವಾಗಿ ಟಿಪ್ಪಣಿಗಳನ್ನು ಮಾಡುವ ಪತ್ರಕರ್ತರನ್ನು BJP ಬೆಂಬಲಿಗರು ಟ್ರೋಲ್ಗೊಳಪಡಿಸ್ತಾರೆ ಎಂದು ವರದಿಯಲ್ಲಿ ಆರೋಪಿಸಲಾಗ್ತಾ ಇದೆ. ಇನ್ನು ಸುದ್ದಿ ಮಾಧ್ಯಮಗಳು ಅವರು ಕೂಡ ಸರ್ಕಾರ ಏನು ಹೇಳ್ತೈತಿ ಅದನ್ನೇ ಅವರು ಹೇಳ್ತಾರೆ. ಜನ ಏನು ಕೇಳ್ತೈತಿ ಅದನ್ನು ಹೇಳೋದಿಲ್ಲ. ಹೀಗಾಗಿ ಹಳ್ಳಿ ಜನರಿಗೆ ಮುಗ್ಧ ಜನರು TVಯಲ್ಲಿ ಬರುವಂಥ ಸುದ್ದಿಗಳು ಖರೆ ಇರ್ತವೆ ಅಂತ ತಿಳ್ಕೊತಾರೆ. ನಂತರ ಪತ್ರಿಕೆಯಲ್ಲಿ ಹೆಡ್ಲೈನ್ನಲ್ಲಿ ಬಂದಂಥ ಸುದ್ದಿಗಳು ಖರೆ ಅಂತ ತಿಳ್ಕೊತಾರೆ. ಒಟ್ಟಾರೆ ಈ ಬೋಗಸ್ ಮಾಧ್ಯಮ ಸಂಸ್ಥೆ ಏನು ನಡೆಸ್ತಂಥವ್ರು ಶ್ರೀಮಂತರಿದ್ದಾರೆ. ಎಲ್ಲರೂ BJP ಪರವಾಗಿ ಭಜನೆಯನ್ನು ಮಾಡ್ತಾಯಿದ್ದಾರೆ. 90% ಏನು ಸಂಸ್ಥೆಗಳು ಏನು ಪತ್ರಿಕೆ ನಡೆಸ್ತಾರೆ. ನಂತರ ಎಲೆಕ್ಟ್ರಾನಿಕ್ ಮೀಡಿಯಾದವರು ಏನಿದ್ದಾರೆ ಅವರು BJP ಪರವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಇದೇ ದಂಧೆ ನಡೀತದೆ. ಹೀಗಾಗಿ ಜನರಿಗೆ ಸದ್ಯ ಗೊತ್ತಾಗ್ತಾಯಿಲ್ಲ. ಒಟ್ಟಾರೆ ಸಂಪೂರ್ಣ ಭಾರತದಲ್ಲಿ ಪತ್ರಕರ್ತರ ಸ್ಥಿತಿ ಅಪಾಯಕಾರಿ ಸ್ಥಿತಿಯಲ್ಲಿದೆ ಅಂತ ಹೇಳ್ಬೋದು. ಜನನೂ ಕೂಡ ಇವರಿಗೆ ಬೆಂಬಲವನ್ನು ನೀಡೋದಿಲ್ಲ. ಹೀಗಾಗಿ ಪತ್ರಕರ್ತರು ಏನು ಬಂದಷ್ಟು ಬರಲಿ, ನಾವು ಸುಖವಾಗಿದ್ದರೆ ಸಾಕು ಅನ್ನುವಂಥ
ತತ್ವದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಂತರ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ, ಟಿ ವಿ ಮಾಧ್ಯಮಗಳಲ್ಲಿ ಏನು ವರದಿಗಾರರೇನಿದ್ದಾರೆ ಅವರು ಏನು ಸಂಪಾದಕ ಹೇಳ್ತಾನೆ ಅದನ್ನೇ ಇವರು ವರದಿ ಮಾಡ್ತಾರೆ. ಸ್ವತಂತ್ರವಾಗಿ ವರದಿ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಒಟ್ಟಾರೆ ನಾವು ಅಪಾಯಕಾರಿ ಸ್ಥಿತಿಯಲ್ಲಿದ್ದೇವೆ ಅಂತ ಹೇಳ್ಬೋದು. ನಾಳೆ ಮತ್ತೊಂದರಿಗೆ ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.